ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರುಚಿ ಮಲೆನಾಡು ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಲೆನಾಡ ಮಧು. ಇವತ್ತೊಂದು ನಮ್ಮ ಮಲೆನಾಡು ಸೈಡ್ ಮಾಡುವಂತಹ ಕೆಸುವಿನ ಸೊಪ್ಪು ಗಂಟಿನ ಪಲ್ಯ ಅಥವಾ ನೀರು ಸಾರು. ಇದು ಪಲ್ಯ ಅಂದರೆ ಗಟ್ಟಿ ಇರುತ್ತೆ, ಸ್ವಲ್ಪ ನೀರು ಸಾರು, ನೀರು ಪಲ್ಯ ಅಂತಲೇ ಹೇಳ್ಬೋದು. ನಮ್ಮ ಕಡೆ ನೀರು ಪಲ್ಯ ಅಂತೀವಿ. ಆ ಥರ ನೀರು ಪಲ್ಯ ಅಂದರೆ ಸ್ವಲ್ಪ ರಸ ಇರೋದಕ್ಕೆ ನೀರು ಪಲ್ಯ ಅಂತ ಹೇಳೋದು. ರೊಟ್ಟಿ, ಕೆಸುವಿನ ಸೊಪ್ಪಿನ ಗಂಟಿನ ಪಲ್ಯ, ತುಪ್ಪ ಹಾಕೊಂಡು ತಿಂತಿದ್ರೆ ಬಾಯಿಯಲ್ಲಿ ನೀರು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಈ ಥರ ಗೊಜ್ಜು ಅಂತ ಹೇಳ್ತಾರೆ. ನಾವು ಕಡೆ ನೀರು ಪಲ್ಯ, ಕೆಸುವಿನ ಸೊಪ್ಪಿನ ನೀರು ಪಲ್ಯ ಅಂತೀವಿ. ನೀವೆಲ್ಲ ಗೊಜ್ಜು ಪಜ್ಜು ಅಂತ ಏನೇನೋ ಹೇಳ್ಕೊಬೋದು. ಅದನ್ನು ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ಮೊದಲಿಗೆ ಈ ಥರ ಕೆಸುವಿನ ಸೊಪ್ಪಿನ ಎಲೆ ತಗೊಂಡು ಕ್ಲೀನಾಗಿ ತೊಳ್ಕೊಂಡು ಒರೆಸ್ಕೋಬೇಕಾಗುತ್ತೆ. ಗಂಟು ಕಟ್ಟೋದಾದ್ರೆ ಕುಯ್ದಿದ್ದ ದಿನವೇ ಮಾಡೋಕ್ಕೆ ಬರಲ್ಲ, ಒಂದು ದಿನ ಬತ್ತಬೇಕು ಎಲೆಗಳು. ನೀವು ಉತ್ತರಿಸ್ಕೊಂಡು ಮಾಡೋದಾದರೆ ಅವತ್ತೇ ಮಾಡ್ಬೋದು, ಕುಯ್ದಿದ್ದ ದಿನವೇ. ಇದು ಗಂಟು ಕಟ್ಟಿರೋದ್ರಿಂದ ಒಂದು ದಿನ ಕಳಿಬೇಕು, ಎಲೆಗಳು ಸ್ವಲ್ಪ ಬತ್ತಬೇಕು, ಆವಾಗ ಇದು ಗಂಟು ನಿಲ್ಲುತ್ತೆ. ಇದನ್ನು ಕ್ಲೀನಾಗಿ ತೊಳ್ಕೊಂಡು ಬರ ನೀರಲ್ಲಿ ತೊಳ್ಕೊಬೇಕು, ನಲ್ಲಿ ನೀರಲ್ಲಿ. ಯಾಕಂದರೆ ಇದ್ರ ಮೇಲೆ ನೀರು ನಿಲ್ಲಲ್ಲ. ಕ್ಲೀನಾಗಿ ಬರ ನೀರಲ್ಲಿ ಹುಳ ಇರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಒಣಗಿದ ಬಟ್ಟೆಯಲ್ಲಿ, ಶುದ್ಧವಾದ ಬಟ್ಟೆಯಲ್ಲಿ ಒರೆಸ್ಕೊಂಡು ಮಾಡಬೇಕಾಗತ್ತೆ. ನೋಡಿ, ಈ ಥರ ಒಂದು ಎಲೆ ತಗೊಂಡು ಬೆಳ್ಳುಳ್ಳಿನ ಮಧ್ಯ ಇಟ್ಬಿಟ್ಟು ಗಂಟು ಹಾಕೋದು ನಾವು. ನೋಡಿ ಈ ಥರ ಬೆಳ್ಳುಳ್ಳಿ, ಜೀರಿಗೆ, ಕಾಳು ಮೆಣಸನ್ನು ಸಹ ಇಡ್ತೀವಿ. ಅದೆಲ್ಲ ತುಂಬ ಹೀಟು ಈಗ ಅಂಥೇಳಿ ನಾನು ಬೆಳ್ಳುಳ್ಳಿದು ಮಾತ್ರ ತೋರಿಸ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನಾನು ನಿಮಗೆ. ನೋಡಿ ಈ ಥರ ಗಂಟು ಕಟ್ಕೋಬೇಕಾಗತ್ತೆ. ಪ್ರತಿ ಒಂದು ಎಲೆನೂ ಸ್ವಲ್ಪ ಹಿಂಗೆ ಕಟ್ ಈ ದೊಡ್ಡ ದೊಡ್ಡ ಎಲೆ ಇದ್ದರೆ ಈ ಥರ ಕಟ್ ಮಾಡ್ಕೊಂಡು ಚಿಕ್ಕದಾಗಿ ಮಾಡ್ಕೋಬೇಕಾಗುತ್ತೆ. ದೊಡ್ಡ ಎಲೆಲೆ ಗಂಟು ಕಟ್ಕೊ ಹೋಗಬೇಡಿ. ಈ ಥರ ಸಣ್ಣ ಸಣ್ಣ ಪೀಸ್ ಎಲೆಗಳು ತಗೊಂಡು ದಿಂಡೆಲ್ಲ ತೆಗೆದು ಈ ಥರ ಒಂದೊಂದು ಬೆಳ್ಳುಳ್ಳಿ ಇಟ್ಬಿಟ್ಟು ಮಧ್ಯ ತುಂಬ ರುಚಿ ಇರುತ್ತೆ ಇದು. ಈ ಥರ ಒಂದು ಗಂಟುಗಳು, ಒಂದೊಂದು ಗಂಟು ಇನ್ನೂ ಚೆನ್ನಾಗಿ ಗಂಟು ಹಾಕ್ತಾರೆ. ನನಗೆ ಈ ಥರ ಬರೋದು, ಈ ಥರ ಹಾಕಿದ್ದೀನಿ. ನೋಡಿ, ಈ ಥರ ಒಂದು ಎಲೆ ತಗೊಂಡು ಮಧ್ಯ ಒಂದು ಬೆಳ್ಳುಳ್ಳಿ ಇಟ್ಟು ಕಟ್ಟಿ ಹಾಕ್ತೀವಿ. ಫ್ರೆಂಡ್ಸ್, ಎಲೆನ ಮಾತ್ರ ಕ್ಲೀನಾಗಿ ಸೋಸ್ಕೊಳ್ಳಿ. ನೀರಲ್ಲಿ, ಬರೋ ನೀರಲ್ಲಿ ತೊಳ್ಕೊಂಡು ಒಂದು ಒಳ್ಳೆ ಶುದ್ಧವಾದ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಇಟ್ಕೊಂಡಿರೋದಿದು. ಮತ್ತು ಕ್ಲೀನಾಗಿ ಸೋಸ್ಕೋಬೇಕಾಗತ್ತೆ ಕೆಸುವಿನ ಎಲೆ. ಎಲ್ಲ ಕಡೆನೂ ಕೆಸುವಿನ ಎಲೆ ರುಚಿ ಬರಲ್ಲ ಸ್ನೇಹಿತರೆ. ನೀವು ಯಾರು ಗೊತ್ತು ಈ ಥರ ಮಾಡಿರ್ತೀವಿ ತಂದು ಒಂದು ಪ್ಲೇಸಲ್ಲಿ, ಅಂಥ ಪ್ಲೇಸಿನ ಮಾತ್ರ ಕೆಸ ಚೆನ್ನಾಗಿರುತ್ತೆ. ಯಾರು ಉಪಯೋಗಿಸಿರ್ತಾರೆ ಅಂಥವ್ರ ಹತ್ರ ತರಿಸ್ಕೊಂಡು ಮಾಡ್ಕೊಳ್ಳಿ. ಏಕೆಂದರೆ ಎಲ್ಲ ಕಡೆನೂ ಕೆಸ ಇರುತ್ತೆ, ಅದು ರುಚಿ ಇರಲ್ಲ, ಹಾಗೂ ಮೈ ಕಟ್ತಾ ಬರುತ್ತೆ, ಅಲರ್ಜಿ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಗೊತ್ತು, ಎಲ್ಲರೂ ತಿಳ್ಕೊಂಡು ಮಾಡಿರ್ತಾರಲ್ಲ ಅಂಥವ್ರ ಹತ್ರ ತರಿಸ್ಕೊಂಡು ಹಿಂಗೆ ಗಂಟು ಹಾಕ್ಕೊಂಡು ಮಾಡ್ಕೊಳ್ಳಿ. ಗಂಟು ಹಾಕೋಕ್ಕೆ ಬರಲಿಲ್ಲ ಅಂದರೆ ಉತ್ತರಿಸ್ಕೋಬೇಕು. ಸಣ್ಣದಾಗಿ ಮಾಮೂಲಿ ಸೊಪ್ಪು ಉತ್ತರಿಸ್ಕೊಂಡಂಗೆ ಸಹ ಮಾಡ್ಕೋಬೋದು. ನೋಡಿ, ಇಷ್ಟು ಗಂಟಾಗಿದೆ. ಒಂದು 10-15 ಎಲೆಯಲ್ಲಿ ಇಷ್ಟು ಗಂಟು ಬಂದಿದೆ. ನೋಡಿ, ಎಳೆದಿರೋ ಎಲೆಗಳನ್ನ ಹಂಗೆ ಹಾಕ್ಕೊಂಡಿದ್ದೀನಿ ಮುರಿದು. ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಿಲ್ಲ ನಾನು. ಇದಕ್ಕೆ ಇದ್ರದ್ದು ಕೆಸುವಿಂದು ತಾಳು ಬರುತ್ತೆ, ಅದು ಸ್ಟಿಮ್ ಅಂತೀವಲ್ಲ, ಸ್ಟೆಮ್ಮು, ಅದು ಕಾಂಡ, ಅದೂ ಸಾರು ಮಾಡ್ತೀವಿ. ಅದನ್ನು ಸೇರಿಸ್ಬಿಟ್ಟು ಮಾಡ್ತಾರೆ, ನಾನು ಮಾಡಿಲ್ಲ ಇದ್ರ ಜೊತೆ. ನಾವು ಇದೇ ಥರ ಮಾಡೋದು, ಬರೀ ಸೊಪ್ಪು ಮಾತ್ರ. ಅದನ್ನು ದಪ್ಪ ದಂಟು ಬರುತ್ತಲ್ಲ, ಅದನ್ನು ಮಾಡ್ತೀವಿ. ಅದು ಸಪ್ರೇಟಾಗಿ ಒಂದಿನ ತೋರಿಸ್ತೀನಿ ನೋಡಿ. ಇದಕ್ಕೆ 2 ಹೆರಳಿಕಾಯಿ ತಗೊಂಡಿದ್ದೀನಿ ಹುಳಿಗೆ. ಇಷ್ಟು ಬೇಕಾಗುತ್ತೆ. ಇನ್ನು ಬೇಕಾದ್ರೆ ಬೇಕು ಅಂದರೆ ಹಾಕೋಬೋದು. ಹುಳಿ ಇಲ್ಲ ಅಂದರೆ ಹುಣಸೆ ಹಣ್ಣನ್ನು ಜಾಸ್ತಿ ರಸ ತೆಗೆದು ಹಾಕಿದ್ರೂ ಚೆನ್ನಾಗಿರುತ್ತೆ. ನಾವು ಕೆಸುವಿನ ಸೊಪ್ಪಿಗೆ ಹುಳಿನೇ ಸ್ವಲ್ಪ ಜಾಸ್ತಿ ಬಳಸೋದು. ಒಗ್ಗರಣೆ ಮಾಡ್ಕೊಳ್ಳೋಣ ಈಗ. ಮೊದಲೊಂದು ಒಗ್ಗರಣೆ ಕೊಡ್ತೀನಿ ನೋಡಿ. ಸಾಸಿವೆ, ಬೆಳ್ಳುಳ್ಳಿ, ಜೀರಿಗೆನ ಜಾಸ್ತಿ ಹಾಕಬೇಕಾಗತ್ತೆ ಕೆಸುವಿನ ಸೊಪ್ಪಿಗೆ. ಅದೇ ಮುಖ್ಯವಾಗಿ ಇದ್ರದ್ದು ಗುಣ, ರುಚಿ ಇರೋವಂಥ ಗುಣ ಅಂದರೆ ಸಾಸಿವೆ, ಇದು ಜೀರಿಗೆ ಮತ್ತು ಬೆಳ್ಳುಳ್ಳಿನೇ ಹೆಚ್ಚಾಕೋದು. ಈ ನೋಡಿ, ತೊಳ್ಕೊಂಡು ಒರೆಸ್ಕೊಂಡು ಕಟ್ಟಿರೋದು, ಆದ್ರೂ ಇನ್ನೊಂದು ಸಲ ನೀರಲ್ಲಿ ತೊಳ್ಕೊಂಡು ಒಗ್ಗರಣೆಗೆ ಹಾಕೋತಿದ್ದೀನಿ. ಇದು ಸೊಪ್ಪು ಬೇಯೋಕ್ಕೆ ಒಗ್ಗರಣೆ, ಸಾಂಬಾರಿಗೆ ಬೇರೆ ಒಗ್ಗರಣೆ ಹಾಕ್ತೀನಿ. ನೋಡಿ, ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಮುಚ್ಚೋಣ. ಇದು ಒಂದು 5 ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ. ಅದಕ್ಕೆ ಕಾಳನ್ನು ಸಪ್ರೇಟಾಗಿ ಬೇಯಿಸ್ಕೊತಿದ್ದೀನಿ. ಸುಲಿಯೋ ಕಾಳು ತೊಗೊಂಡಿದ್ದೀನಿ, ಬೀನ್ಸ್ ಕಾಳು. ಅದನ್ನು ಸಪ್ರೇಟ್ ಉಪ್ಪಾಕಿ ಬೇಯಿಸ್ಕೊತಿದ್ದೀನಿ. ಸೊಪ್ಪಿನ ಜೊತೆ ಹಾಕಿದರೆ ಬೇಗ ಬೇಯಲ್ಲ ಇದು, ಅದು ಬೇಗ ಬೆಂದೋಗ್ಬಿಡುತ್ತೆ. ನೋಡಿ, ಹಾಗೆ ಹೋಯ್ತು, ಅಷ್ಟು ಸ್ಮೂತಾಗಿ ಬೆಂದ್ಕೊಂಡು ಹೋಗುತ್ತೆ. ನೋಡಿ, ಕಾಳು ಬೆಂದಾಯಿತು. ಈಗೊಂದು
ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ 2 ಇಂಚಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಕಾಯಿ ಬೇಡ, ಸ್ವಲ್ಪ ಹಾಕ್ಕೊಂಡ್ರೂ ನಡೆಯುತ್ತೆ. ಕಾಯಿ ಇಲ್ಲ ಅಂದ್ರೂ ಬರೀ ಇಷ್ಟು ಪದಾರ್ಥಗಳನ್ನು ರುಬ್ಕೊಂಡು ಮಾಡ್ಬೋದು. ಕಾಯಿ ಬೇಡ ಅಂದರೆ ನಮಗೊಂದು ಸ್ವಲ್ಪ ಗಟ್ಟಿ ಸಾಂಬಾರು ಅನ್ನಕ್ಕೂ ಬೇಕು ಅಂತ ಹೇಳಿ ನಾನು ಕಾಯಿನ ಬಳಸ್ಕೊತಾ ಇದ್ದೀನಿ. ಈ ಥರ ಮಾಡಿದ್ರೆ ಅನ್ನಕ್ಕೂ ಆಗುತ್ತೆ, ರೊಟ್ಟಿಗೂ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ. ನೋಡಿ 2 ಸ್ಪೂನಷ್ಟು ಸಾಂಬಾರನ್ನು ಹುರಿದಿಟ್ಕೊಂಡಿದ್ದೆ. ಒಣಮೆಣ್ಸಿಕಾಯಿನೂ ಅಷ್ಟೇ ಹುರಿದಿಟ್ಕೊಂಡಿದ್ದೆ. ಇದಕ್ಕೆ ಒಂದು ಬೆಳ್ಳುಳ್ಳಿ ಒಂದು 5ರಿಂದ 6 ಅಷ್ಟು ಸ್ವಲ್ಪ ತಗೊಂಡಿದ್ದೀನಿ. ಮತ್ತು ಅದಷ್ಟು ಒಗ್ಗರಣೆಗೆ ಇನ್ನೊಂದು ಒಗ್ಗರಣೆಗೂ ಎತ್ತಿಟ್ಕೊಂಡಿದ್ದೀನಿ ನೋಡಿ. ಮೊದಲು ಬೆಳ್ಳುಳ್ಳಿ ಹಾಕಿದ್ದೀನಿ, ಆದ್ರೂ ಜೀರಿಗೆ ಬೆಳ್ಳುಳ್ಳಿ ಇದಕ್ಕೆ ತುಂಬ ಬೇಕು. ಅದೇ ಫ್ಲೇವರ್ ಇದ್ರದ್ದು. ಕೆಸಿನ ಸೊಪ್ಪಿಗೆ ಫ್ಲೇವರು ಜೀರಿಗೆ ಬೆಳ್ಳುಳ್ಳಿನೇ. ನೋಡಿ ಇಷ್ಟು ತೊಗೊಂಡು ಅದನ್ನು ರುಬ್ಕೊಬರೋಣ. ಅದಕ್ಕೆ ಇದು ಒಗ್ಗರಣೆಗೆ ಒಂದು 3 ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಹುಳಿ ಇದ್ದರೆ ಒಳ್ಳೆಯದು, ಬಾದಾಮಿ ಇದ್ದರೆ 2 ತೊಗೊಳ್ಳಿ. ನಾನು ಹುಳಿ ಆದ್ದರಿಂದ 3 ತೊಗೊಂಡಿದ್ದೀನಿ. ಇಷ್ಟು ಒಗ್ಗರಣೆಗೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ. ರುಬ್ಬಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡಿಲ್ಲ, ಒಗ್ಗರಣೆಗೆ ಮಾತ್ರ. ನೋಡಿ ಇದನ್ನು ಒಗ್ಗರಣೆ ಹಾಕ್ಕೊಂಡು ರುಬ್ಬಿದಂತಹ ಖಾರನ ಹಾಕಿ ಕುದಿಸ್ಕೋಬೇಕಾಗತ್ತೆ. ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಇಷ್ಟನ್ನು ಒಗ್ಗರಣೆಯಲ್ಲಿ ಬಾಡಿಸ್ಕೊಬಿಟ್ಟು ನೋಡಿ ಬಾಡಿಸ್ಕೊಬಿಟ್ಟು ಈಗ ರುಬ್ಬಿದಂತಹ ಖಾರನ ಸೇರಿಸ್ಕೊಂಡು ಒಂದು 5ರಿಂದ 10 ನಿಮಿಷಗಳ ಕಾಲ ಖಾರದ್ದು ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡಾದ ನಂತರ ಬೇಯಿಸ್ಕೊಂಡಿದ್ನಲ್ಲ ಎಂಥದ್ದು ಸೊಪ್ಪು ಮತ್ತು ಕಾಳು ಅದನ್ನು ಸೇರಿಸ್ಕೊಂಡ್ರೆ ಕೆಸಿನ ಸೊಪ್ಪಿನ ನೀರು ಪಲ್ಯ ರೆಡಿ. ತುಂಬ ಗಟ್ಟಿನೂ ಮಾಡ್ಕೋಬೇಡಿ. ಈ ಥರ ಇದ್ರೇ ರಸ ಟೈಪ್ ಇದ್ರೇ ಚೆಂದ. ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ಗಟ್ಟಿನೂ ಇರಬಾರ್ದು. ಮೀಡಿಯಮ್ಮಾಗಿ ನೀರು ಪಲ್ಯ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡ್ಕೊಳ್ಳಿ. ಕೆಸಿನ ಸೊಪ್ಪೆಲ್ಲರೂ ತಿಳಿದವ್ರ ಹತ್ರ ತರಿಸ್ಕೊಂಡು ಗಂಟು ಕಟ್ಟಕ್ಕೆ ಬರಲಿಲ್ಲ ಅಂದ್ರೂ ಉತ್ತರಿಸ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕ್ಕೊಳ್ಳಿ. ಸೊಪ್ಪಿಗೂ ಹಾಕಿದ್ದೆ ನಾನು ಬೇಯಲಿಕ್ಕೆ. ಈಗ ನೋಡಿ ಈ 2 ಎರಳಿಕಾಯಿ ತಗೊಂಡಿದ್ನಲ್ಲ ಅದನ್ನು ಈ ರಸ ತೆಗೆದುಬಿಟ್ಟು ಹಿಂಡಿಟ್ಕೊತೀನಿ. 2 ಬೇಕಾಗುತ್ತೆ. ಅಂದರೆ ಕೆಸಿನ ಸೊಪ್ಪಿನ ಗುಣ ಏನು ಅಂತಂದರೆ ಕಡಿಯೋದು, ಬಾಯಿ ಕಡಿಯುತ್ತೆ. ಹಾಗಾಗಿ ಹುಳಿ ಮುಂದಾಕಬೇಕು. ನೀವು ಇದಿಲ್ಲ ಅಂತಂದ್ರೂ ಹುಣಸೆಹಣ್ಣನ್ನು ಜಾಸ್ತಿನೇ ಸ್ವಲ್ಪ ಹಾಕೊಳ್ಳಿ. ಕಡಿಯಲ್ಲ, ಬಾಯಿ ಕಡಿಯಲ್ಲ. ಸೊಪ್ಪಿಂದು ಗುಣ ಕಡಿಯೋಂಥದ್ದು, ಬಾಯಿ ಕಟ್ತಾ ಬರುತ್ತೆ, ತುರ್ಕಿ ಆಗುತ್ತೆ. ಹಂಗಾಗಿ ಹುಳಿನ ಸ್ವಲ್ಪ ಮುಂದೆ ಹಾಕಿದ್ರೆ ಸ್ವಲ್ಪ ಖಾರನೂ ಮುಂದಿರಬೇಕು. ಇದಕ್ಕೆ ನೋಡ್ಕೊಬಿಟ್ಟು ಹಾಕೊಳ್ಳಿ. ನಾನು ಬ್ಯಾಡಗಿ ಮೆಣ್ಸಿಕಾಯಿ ತಗೊಂಡಿದ್ದೀನಿ, ಸಾಕು ಖಾರ ಇಷ್ಟಕ್ಕೆ ಅಂಥೇಳಿ. ಖಾರ ಇತ್ತು ಬ್ಯಾಡಗಿ ಮೆಣ್ಸಿಕಾಯಿ ಅದು, ಹಾಗಾಗಿ ಒಂದೊಂದು ಬ್ಯಾಡಗಿ ಮೆಣ್ಸಿಕಾಯಿ ಖಾರ ಇರಲ್ಲ. ಆದರೆ ಇದು ಖಾರ ಇತ್ತು ಅಂತೇಳಿ ನಾನು ಅಷ್ಟು ತಗೊಂಡಿದ್ದೀನಿ. ಇನ್ನೂ ಖಾರ ಬೇಕು ಅಂತಂದರೆ ಹಸಿಮೆಣ್ಸಿನ್ಕಾಯಿನೋ ಇಲ್ಲ ಹಸಿರು ಮೆಣ್ಸಿನ್ಕಾಯಿನೋ ಒಗ್ಗರಣೆಯಲ್ಲಿ ಹಾಕೋಬೋದು. ಕುದೀತಾ ಇದೆ ಈಗ. ಕುದ್ದಂತಹ ಖಾರಕ್ಕೆ ಬೇಯಿಸಿಟ್ಕೊಂಡಿದ್ನಲ್ಲ ಕಾಳು ಮತ್ತು ಸೊಪ್ಪು 2 ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಿದ ನಂತರ ಏನು ಜಾಸ್ತಿ ಹೊತ್ತು ಕುದಿಯೋದು ಬೇಡ. ಕುದ್ದಾಗಿದೆ ಇದು ಈಗ, ಅದು ಬೆಂದಿದೆ. ಒಂದು 5 ನಿಮಿಷ ಕುದ್ರೆ ಸಾಕು. ಆಮೇಲೆ 5 ನಿಮಿಷದ ನಂತರ ಸ್ಟವ್ ಆಫ್ ಮಾಡಾದಮೇಲೆ ನಾವು ಹುಳಿನ ಸೇರಿಸ್ಬೇಕಾಗತ್ತೆ. ಕುದಿಬೇಕಾದ್ರೆ ಸೇರಿಸ್ಕೋಬೇಡಿ. ಇನ್ನೇನು ಲಾಸ್ಟಿಗೆ ಹುಳಿನ ಸೇರಿಸಿದ್ರೆ ಆಯಿತು. ನೋಡಿ ಇದನ್ನು ಒಂದು 5 ನಿಮಿಷ ಕುದಿಯೋಕ್ಕಿಡೋಣ. ಎಲ್ಲ ಖಾರ ಸೊಪ್ಪು ಎಲ್ಲ ಸೇರ್ಕೊಳ್ಳಿ. ನೋಡಿ ಕುದೀತಾ ಇದೆ. ಕುದ್ದಾದ ನಂತರ 5 ನಿಮಿಷ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಹುಳಿ ಸೇರಿಸ್ಕೊತೀನಿ. ಹುಳಿ ಸೇರಿಸಾದ್ಮೇಲೆ ಒಂದು 15 ನಿಮಿಷ ಮುಚ್ಚಿಡಬೇಕು. ಹುಳಿ ಸೇರಿಸಿ ನಂತರ ಆಮೇಲೆ ಒಂದು 5 ನಿಮಿಷ ಮತ್ತೆ ಬಿಸಿ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ಬಡಿಸ್ಬೇಕಾದ್ರೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಹುಳಿ ಎಲ್ಲ ಕೂಡ್ಕೊಂಡಿರುತ್ತೆ. ತಕ್ಷಣ ಹುಳಿ ಹಾಕಿ ಕುದಿಸೋಕೆ ಹೋಗಬೇಡಿ, ಕಹಿ ಬಿಟ್ಕೊಳ್ಳುತ್ತೆ. ನೋಡಿ ಸ್ಟವ್ ಆಫ್ ಮಾಡಿದ ಮೇಲೆ ಹುಳಿನ ಸೇರಿಸ್ಕೊತಾ ಇದ್ದೀನಿ ಈಗ. ನೋಡಿ ಸ್ಟವ್ ಆಫ್ ಮಾಡಿದ ಮೇಲೆ ಹಿಂಗೆ ಅಡಿ ಮೇಲೆ ಮಾಡಿಬಿಟ್ಟು ತುಂಬ ತಿರ್ಸೋಕೆ ಹೋಗಬೇಡಿ, ಗಂಟೆಲ್ಲ ಬಿಚ್ಕೊಳ್ತವೆ. ಒಂದೊಂದು ಬಿಚ್ಕೊಂಡಿರ್ತವೆ, ಏನೋ ಮಾಡೋಕ್ಕಾಗಲ್ಲ. ನೋಡಿ ಆದ್ರೂ ಗಂಟು ಅನ್ನೋದಿರುತ್ತೆ. ಹಾಗಾಗಿ ಸೌಟಲ್ಲಿ ಜಾಸ್ತಿ ತಿರ್ಗ್ಸೋಕೆ ಹೋಗಬೇಡಿ. ಅಡಿ ಮೇಲೆ ಮಾಡಿ ಹುಳಿ ಹಾಕಿ ಮುಚ್ಚಿಟ್ಟು ಒಂದು 1/4 ಗಂಟೆ ಬಿಟ್ಬಿಟ್ಟು ಕುದಿಸ್ಬಿಟ್ಟು ಬಡಿಸ್ಕೋಬೇಕಾದ್ರೆ ನೀವು ಮಾಡ್ಕೊಳ್ಳಿ. ನೋಡಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇದಕ್ಕೆ ರೊಟ್ಟಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ರೊಟ್ಟಿಗೆ ಚೆಂದ, ಬಿಸಿ ಅನ್ನಕ್ಕೂ ಚೆಂದ. ಕೆಸಿನ ಸೊಪ್ಪು ಮಳೆಯಲ್ಲಂತೂ ತುಂಬ ಟೇಸ್ಟಾಗಿ ತಿನ್ಬೋದು. ನೋಡಿ ರೊಟ್ಟಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಊದಬೇಕು ರೊಟ್ಟಿ, ಊದ್ಕೊಂಡ್ರೇ ಗರಿ ಗರಿಯಾಗಿ ಊದ್ಕೊಂಡು ನೋಡಿ ಊದ್ತಾ ಇದೆ ರೊಟ್ಟಿ.
ರೊಟ್ಟಿ ಒಂಥರ ಚೆನ್ನಾಗಿರುತ್ತೆ. ಮೆತ್ತಗಿರಬಾರ್ದು ರೊಟ್ಟಿ, ಯಾವತ್ತೂ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು, ಅವಾಗ ತಿನ್ನೋಕ್ಕೆ ಚೆಂದ. ಈ ಥರ ನೀರು ಪಲ್ಯಗಳಿಗೆಲ್ಲ ರೊಟ್ಟಿ ಈ ಥರ ಗರಿ ಗರಿಯಾಗಿ ಇರಬೇಕು. ನೋಡಿ ರೊಟ್ಟಿ ಆಗಿದೆ. ಪಲ್ಯನ ನೋಡಿ ಮತ್ತೊಂದು ಸಲ ಕುದಿಸ್ಕೊಂಡಿದ್ದೀನಿ ಹುಳಿ ಹಾಕಿದ ಮೇಲೆ. ಗಂಟುಗಳು ನೋಡಿ ಹಂಗೆ ಇದ್ದಾವೆ, ಎಲ್ಲೋ ಒಂದೊಂದು ಬಿಚ್ಚೋಗಿರೋದು ಬಿಟ್ಟರೆ ನೋಡು ಚೆನ್ನಾಗಿದ್ದಾವೆ ಗಂಟುಗಳು. ತಿನ್ನೋಕ್ಕೆ ರೊಟ್ಟಿಗೆ ಮುರ್ಕೊಂಡು ಗಂಟುಗಳು ಚೆಂದ. ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸೇರ್ಕೊಂಡಿರುತ್ತಲ್ಲ, ತಿನ್ನೋಕ್ಕೆ ಚೆನ್ನಾಗುತ್ತೆ. ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು 2 ರೊಟ್ಟಿ ತಿಂದರೆ, ರೊಟ್ಟಿ ಮತ್ತು ಕೆಸಿನ ಸೊಪ್ಪು ನಮ್ಮ ಮಲೆನಾಡು ಸೈಡು ಸೂಪರ್ ಕಾಂಬಿನೇಷನ್ನು.